ವೀಕ್ಷಕರಿಗೆಲ್ಲ ನಮಸ್ಕಾರ. ಗೌರಿ ಆಚಾರ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ನಮ್ಮ ಶಾಲೆಯಿಂದ ಹೊರಸಂಚಾರವನ್ನು ಹೊರಟಿದ್ದೇವೆ. ಮುಂಜಾನೆಯೇ ಮಕ್ಕಳು ತಮಗೆ ಬೇಕಾದಂತಹ ಪರಿಕರಗಳು ಹಾಗೂ ಅವರವರ ಬುತ್ತಿಗಳನ್ನು ಕಟ್ಕೊಂಡು ದಾರಿ ನಡುವೆ ಸಾಕ್ತಾ ಇದ್ದೀವಿ. ಇಲ್ಲೇ ಹತ್ತಿರದಲ್ಲಿರುವಂತಹ ವಿದ್ಯಾರ್ಥಿಯೊಬ್ಬನ ತೋಟಕ್ಕೆ ಹಾಗೂ ಊರ ಹೊರಗಿನ ಮಾರಮ್ಮನ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಬಹಳ ಹೊತ್ತು ನಡೆದೇ ಸಾಗಿದ್ರಿಂದ ಹತ್ತಿರದಲ್ಲಿದ್ದ ಚೆಂಡು ಹೂವಿನ ತೋಟದ ಬಳಿ ನಾವು ಕೆಲ ಕಾಲ ವಿಶ್ರಮಿಸಿದ್ವಿ. ಆನಂತರ ನಾವು ಅಲ್ಲಿಂದ ಹೊರಟ್ವಿ. ನಮ್ಮ ಮುಖ್ಯೋಪಾಧ್ಯಾಯರು ಕಾರಣಾಂತರಗಳಿಂದ ನಮ್ಮ ಜೊತೆ ಹೊರಸಂಚಾರಕ್ಕೆ ಬಂದಿರೋದಕ್ಕೆ ಆಗಿರಲಿಲ್ಲ. ಆದ್ದರಿಂದ ಅವರು ವಿಡಿಯೋ ಕಾಲನ್ನು ಮಾಡಿ ಎಲ್ಲರನ್ನ ವಿಚಾರಿಸ್ಕೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಅವರನ್ನು ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳಬಹುದು. ಆನಂತರ ಅವ್ರ ಜೊತೆ ಮಾತಾಡಿಕೊಂಡು ನಾವು ಈಗ ಊರ ಹೊರಗಿನ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲರೂ ಮಾರಮ್ಮನ ಗುಡಿಯನ್ನು ತಲುಪಿದ ಕೂಡಲೇ ಅಲ್ಲಿಯ ಆವರಣವನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲವನ್ನ ಅವರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ತದನಂತರ ಎಲ್ಲ ಶಿಕ್ಷಕರುಗಳು ಒಬ್ಬೊಬ್ಬರಾಗಿಯೇ ಪೂಜೆಯನ್ನು ಸಲ್ಲಿಸಿದ್ವಿ. ಪೂಜೆಯಾದ ಬಳಿಕ ಮಕ್ಕಳು ಪೂಜೆಗೆ ಅಂತ ಹೇಳಿ ತಂದಿದ್ದಂತಹ ತೆಂಗಿನಕಾಯಿಗಳನ್ನು ಒಡೆದು ಎಲ್ಲರಿಗೆ ತೀರ್ಥ ಪ್ರಸಾದವನ್ನು ನೀಡ್ತಾ ಇದ್ದಾರೆ.
ಈಗ ಅಲ್ಲಿಂದ ನಾನು ಮುಂಚೆಯೇ ತಿಳಿಸಿದಂತೆ ವಿದ್ಯಾರ್ಥಿಯೊಬ್ಬನ ತೋಟಕ್ಕೆ ಹೋಗ್ತಾ ಇದ್ದೀವಿ. ತೋಟವನ್ನು ತಲುಪಿದ ನಂತರ ಬೆಳೆಗಳ ವೀಕ್ಷಣೆಯನ್ನು ಮಾಡಿ ಅವುಗಳ ವಿವರವನ್ನು ಪಡೆದುಕೊಂಡು ನಾವು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡ್ವಿ. ನೀವು ನೋಡ್ತಾ ಇದ್ದೀರಾ, ಬಹು ಬೃಹದಾಕಾರವಾಗಿರುವಂತಹ ಹುಣಸೆ ಮರ, ತುಂಬ ತಂಪಾಗಿದೆ, ನೆರಳಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತು ನಮಗೆ. ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು. ಹೋದ ತಕ್ಷಣವೇ ಮಕ್ಕಳೆಲ್ಲರೂ ಮೊದಲು ನಾವು ಕುಳಿತುಕೊಳ್ಬೇಕಾದಂತಹ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದ್ರು. ಜಾಗ ಸ್ವಚ್ಛಗೊಳಿಸಿದ ನಂತರ ಎಲ್ಲರೂ ಶುಚಿಗೊಂಡು ತಾವು ತಂದಿದ್ದಂತಹ ಆಹಾರವನ್ನು ಸ್ವೀಕರಿಸೋದಕ್ಕೆ ತಯಾರಾದರು. ಪ್ರತಿ ಮಕ್ಕಳು ತಾವು ತಂದಿದ್ದಂತಹ ತಿಂಡಿಗಳನ್ನು ಒಬ್ಬರೊಬ್ಬರಿಗೆ ಹಂಚಿಕೊಂಡು ತಿಂತಾ ಇದ್ದಾರೆ. ಮಕ್ಕಳೊಟ್ಟಿಗೆ ನಾವೆಲ್ಲ ಶಿಕ್ಷಕರು ವೃತ್ತಾಕಾರವಾಗಿ ಕುಳಿತುಕೊಂಡು ಊಟವನ್ನು ಸೇವಿಸಿದ್ವಿ. ಮಕ್ಕಳ ಊಟ ಆದ ನಂತರ ಈಗ ಆಟ. ಈ ರೀತಿಯಾಗಿ ನಮ್ಮ ಹೊರ ಸಂಚಾರ ಸಾಗಿತ್ತು. ಊಟ, ಪಾಠ, ಆಟಗಳನ್ನು ಮುಗಿಸಿ ನಾವು ಮತ್ತೆ ನಮ್ಮ ಶಾಲೆಯೆಡೆಗೆ ಸಾಗ್ತಾ ಇದ್ದೀವಿ. ಮಕ್ಕಳೊಡನೆ ಶಿಕ್ಷಕರು ಹೆಜ್ಜೆ ಹಾಕ್ತಾ, ಹಾಡ್ತಾ, ಕುಣಿತಾ ಮತ್ತೆ ಶಾಲೆ ಕಡೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ, ಹೇಗಿತ್ತು ನಮ್ಮ ಹೊರ ಸಂಚಾರ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮೊಡನೆ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಹೇಳಿ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.